ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. West of the city happened last night, where oil installations were big oil storage facilities and also refineries as well. You can see this morning that the sky is still very dark. We saw black plumes of smoke in the sky yesterday. There were massive fires in the south of the city. But I'm going to show you something else because it's also raining. But you can see that the rain water is actually black, also saturated. It appears with oil. If we look over there, you can see that the water is running down. Also, is black, so that's what's coming down this morning. This sort of oil-filled rain that we have right now on the Iranian capital of Israel. ತಾಯಂದಿರ ಮೇಲೆ ಹೆಚ್ಚು ಹೊರೆ ಬೀಳಲಾಗ್ತದೆ, ಆರ್ಥಿಕ ಹೊರೆ ಬೀಳಲಾಗ್ತದೆ. ನಿನ್ನೆ ಕೇಂದ್ರ ಸರ್ಕಾರ LPG ಸಿಲಿಂಡರ್ ದರ 60 ರೂಪಾಯಿ ಜಾಸ್ತಿ ಮಾಡಿದೆ. 11 ತಿಂಗಳಲ್ಲಿ ಇದು 2ನೇ ಸರಿ ಜಾಸ್ತಿ ಮಾಡ್ತಾರೆ. ಅಂದರೆ ಇವಾಗ ಒಂದು ಸಿಲಿಂಡರು ಸುಮಾರು 915 ರೂಪಾಯಿ ಆಗಿದೆ. ನಾನು ಹೇಳ್ದಂಗೆ ಇದು ಒಳ್ಳೆ ದಿನ, ಸಿಹಿ ಸುದ್ದಿ ಕೊಡಬೇಕಾಗಿತ್ತು, ಆದರೆ ಕಹಿ ಸುದ್ದಿ ಕೊಡ್ತಾ ಇದ್ದೀವಿ. ಆದರೆ ಇವತ್ತು ಯಾಕಿದು ನಾವು ಬಹಿರಂಗವಾಗಿ ಚರ್ಚೆ ಮಾಡಬೇಕಾಗಿದೆ ಅಂದರೆ, ಬೆಂಗಳೂರಿನಲ್ಲಿ ವಿಧಾನಸೌಧದಲ್ಲಿ ಬಜೆಟ್ ಸೆಷನ್ ನಡೀತಾ ಇದೆ. ಬೆಲೆ ಏರಿಕೆ ಬಗ್ಗೆ ಚರ್ಚೆ ಆಗುತ್ತೆ, ನಮ್ಮ ರಾಜ್ಯದ ಬಜೆಟ್ ಬಗ್ಗೆ ಚರ್ಚೆ ಆಗುತ್ತೆ. ಮತ್ತೆ ವಿರೋಧ ಪಕ್ಷದವರು ಪದೇ ಪದೇ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ 5 ಗ್ಯಾರಂಟಿಯಿಂದ ಸರ್ಕಾರಕ್ಕೆ ಸಾಕಷ್ಟು ಹೊರೆ ಆಗ್ತಾ ಇದೆ,
ಜನರ ಮೇಲೆ ಹೊರೆ ಆಗ್ತಾ ಇದೆ, ಇದು ನಿಲ್ಲಿಸಬೇಕು ಅಂತ ವಿರೋಧ ಪಕ್ಷದವರು ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಗಳಿಂದ ಇವತ್ತು ಬರೇ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟದಲ್ಲ, ನಮ್ಮ ಪಂಚಾಯತ್ಗಳಲ್ಲಿರ್ಬೋದು, ನಮ್ಮ ಊರುಗಳಲ್ಲಿರ್ಬೋದು ಪರಿಣಾಮ ಬೀಳ್ತಾ ಇದೆ. ಬೆಲೆ ಏರಿಕೆ ಗಗನ ಮುಟ್ತಾ ಇದೆ. ನೀವೇ ಹೇಳಿ, ಪೆಟ್ರೋಲ್ ಡೀಸೆಲ್ ಇವಾಗ 100 ರೂಪಾಯಿ ದಾಟಿದೆಯಾ ಇಲ್ಲ ನಮ್ಮ ರಾಜ್ಯದಲ್ಲಿ? ಅದು ಯಾರಿಗೆ ಎಫೆಕ್ಟ್ ಆಗುತ್ತೆ? ನಮ್ಮ ಶ್ರೀಸಾಮಾನ್ಯರಿಗೆ ಎಫೆಕ್ಟ್ ಆಗುತ್ತೆ. ಮಕ್ಕಳ ಶಿಕ್ಷಣ ಇವತ್ತು ನೀಡಲಿಕ್ಕೆ ಕಷ್ಟ ಆಗ್ತಾ ಇದೆ. ತರಕಾರಿ ಬೆಲೆ ಗಗನಕ್ಕೇರಿದೆ. ಮನೆ ಅಷ್ಟೇ ಅಲ್ಲ, ಇವತ್ತು ನಮಗೆ ಅಡುಗೆ ಮನೆ ನಡೆಸಲಿಕ್ಕೂ ಇವತ್ತು ಕಷ್ಟ ಆಗ್ತಾ ಇದೆ. ಇವತ್ತು ಈ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡೆ 2.5 ವರ್ಷದ ಹಿಂದೆ ನಮ್ಮ ಪಕ್ಷ ಸರ್ಕಾರಕ್ಕೆ ನೀವು ನಮ್ಮ ಪಕ್ಷಕ್ಕೆ ನಾವು ಆಶೀರ್ವಾದ ಮಾಡಿದ್ರೆ ನಾವು 5 ಗ್ಯಾರಂಟಿಗಳು ಕೊಡ್ತೀವಿ ಅಂದ್ಬಿಟ್ಟು ನಾವು ತಮ್ಮ ಮುಂದೆ ಬಂದು ಪ್ರಮಾಣ ಮಾಡಿದ್ದು. ನಮ್ಮ 5 ಗ್ಯಾರಂಟಿಗಳೇನಿವೆ, ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.